ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ನಿಲ್ಲದಂತ ಪ್ರವಾಹದ ಅವಾಂತರ. ಭೀಮಾ ಪ್ರವಾಹಕ್ಕೆ ಕೊಚ್ಚಿ ಹೋದಂತ ಕಂದಳ್ಳಿ ಸೇತುವೆ. ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಪ್ರವಾಹದ ಅವಾಂತರ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಭೀಮಾ ಪ್ರವಾಹಕ್ಕೆ ಕೊಚ್ಚಿ ಹೋದಂತ ಕಂದಳ್ಳಿ ಸೇತುವೆ, ಕೊಚ್ಚಿ ಹೋದಂತ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ರಸ್ತೆ ಕೂಡ ಈ ರೀತಿಯಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ರಸ್ತೆ ಕೊಚ್ಚಿ ಹೋದಂತಹ ಹಿನ್ನೆಲೆಯಲ್ಲಿ 16 ಗ್ರಾಮಗಳ ಒಂದು ಸಂಪರ್ಕ ಕೂಡ ಕಡಿತವಾಗಿದೆ. ಅಲ್ಲಿ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕಂದಳ್ಳಿ ಬ್ಯಾರೇಜ್ ರಕ್ಕಸ ಭೀಮಾ ಪ್ರವಾಹಕ್ಕೆ ಸಂಪೂರ್ಣವಾಗಿ ರಸ್ತೆ ಕೊಚ್ಚಿ ಹೋಗಿದೆ. ರಾಯಚೂರು ಯಾದಗಿರಿ ಜಿಲ್ಲಾ ಕೇಂದ್ರಗಳ ಸಂಪರ್ಕ ಅಲ್ಲಿ ಬಂದ್ ಆಗಿರುವಂತದ್ದು. ಸೇತುವೆ ಕೊಚ್ಚಿ ಹೋದ್ರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಸದ್ಯ ಕಟಾವಿಗೆ ಬಂದಿರುವಂತಹ ಅಳಿದುಳಿದ ಭತ್ತದ ಬೆಳೆ, ಜಮೀನಿನಲ್ಲಿ ರಾಶಿ ಮಾಡಿದಂತಹ ಭತ್ತ ಮನೆಗೆ ತರಲು ದಾರಿ ಇಲ್ಲ. ಅನ್ಯ ಮಾರ್ಗವಾಗಿ ಬಂದ್ರೆ 40 ಕಿಲೋಮೀಟರ್ ಸುತ್ತುವಂತ ಅನಿವಾರ್ಯತೆ ಎದುರಾಗ್ಬಿಟ್ಟಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಈ ರೀತಿಯಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಅಲ್ಲಿ ಪ್ರವಾಹದ ಅವಾಂತರ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಭೀಮಾ ಪ್ರವಾಹಕ್ಕೆ ಅಲ್ಲಿ ಕಂದಳ್ಳಿ ಸೇತುವೆನೆ ಕೊಚ್ಚಿ ಹೋಗ್ಬಿಟ್ಟಿದೆ. ಆದ್ರಿಂದ ಅಲ್ಲಿನ ಜನಜೀವನ ತುಂಬಾನೇ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಈ ಒಂದು ಸೇತುವೆ ಕೊಚ್ಚಿ ಹೋದ್ರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಮಾತ್ರ ಅದಕ್ಕೆ ಏನೂ ಕೂಡ ಕ್ಯಾರೆ ಅಂತಿಲ್ಲ, ಡೋಂಟ್ ಕೇರ್ ಅಂತ ಇದ್ದಾರೆ. ಸದ್ಯ ಕಟಾವಿಗೆ ಬಂದಿರುವಂತ ಅಲ್ಲಿ ಸ್ವಲ್ಪ ಏನೋ ಉಳಿದಿರುವಂತ ಒಂದು ಕಟಾವಿಗೆ ಬಂದಿರುವಂತಹ ಭತ್ತದ ಬೆಳೆ ಇದೆ. ಅದನ್ನೇನಾದ್ರು ಜಮೀನಲ್ಲಿ ರಾಶಿ ಮಾಡಿಬಿಟ್ಟು ಅದನ್ನ ಮನೆಗೇನಾದ್ರು ತರಬೇಕು ಅಂತ ಇದ್ದಾಗ ಅದಕ್ಕೆ ದಾರಿನೇ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾವ ದಾರಿಯಿಂದ ಹೋಗ್ಬೇಕಾಗತ್ತೆ? ಈ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಆದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಯಾರು ಕೂಡ ಅಲ್ಲಿ ಬಂದು ನೋಡ್ತಾ ಇಲ್ಲ ಅಥವಾ ಯಾವುದೇ ರೀತಿಯಾಗಿರುವಂತ ಅದಕ್ಕೆ ಕೇರ್ ಮಾಡ್ತಾನೆ ಇಲ್ಲ. ಅದರಿಂದಾಗಿ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೇನಾದ್ರೂ ಪರ್ಯಾಯವಾದಂತಹ ಮಾರ್ಗವನ್ನ ಕಂಡುಹಿಡಿಬೇಕು. ಯಾವ ರೀತಿಯಾಗಿ ಹಾಗಿದ್ರೆ ಅವರು ಅನ್ಯ ಮಾರ್ಗವಾಗಿ ಏನಾದ್ರೂ ಬರಬೇಕು, ಮನೆಗೆ ಈ ಒಂದು ಭತ್ತದ ಬೆಳೆಯನ್ನ ಏನಾದ್ರೂ ತಗೊಂಡ್ ಬರ್ಬೇಕು ಅಂತ ಇದ್ರೆ ಅವರು 40 ಕಿಲೋಮೀಟರ್ ಸುತ್ತುವರೆದು ಆಮೇಲೆ ಅವ್ರು ಹೋಗ್ಬೇಕಾಗತ್ತೆ. ಅಷ್ಟೊಂದು ದೂರದಿಂದ ಹಿಡ್ಕೊಂಡು ಹೋಗ್ಬೋದು, ಅದು ಕೂಡ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದವಾಗಿ ಇದಕ್ಕೊಂದು ಪರ್ಯಾಯವಾಗಿರುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಪ್ರವಾಹದ ಅವಾಂತರ, ಅದರೊಂದು ಎಫೆಕ್ಟ್ ಇನ್ನೂ ಕೂಡ ತಗ್ಗಿಲ್ಲ ಅಂತಾನೆ ಹೇಳ್ಬೋದು. ಅಲ್ಲಿನ ಒಂದು ಭೀಮಾ ಪ್ರವಾಹಕ್ಕೆ ಅಲ್ಲಿ ಕಂದಳ್ಳಿ ಸೇತುವೆ ಇದೆಯಲ್ಲ ಅದೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದೆ. 16 ಗ್ರಾಮಗಳ ಒಂದು ಸಂಪರ್ಕ ಕೂಡ ಅಲ್ಲಿ ಕಡಿತವಾಗ್ಬಿಟ್ಟಿದೆ. ಎಂದು ಕಂದಳ್ಳಿ ಸೇತುವೆ ಏನು ಕೊಚ್ಕೊಂಡು ಹೋಗಿದ ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು 16 ಗ್ರಾಮಗಳ ಸಂಪರ್ಕ ಕಡಿತವಾಗ್ಬಿಟ್ಟಿದೆ. ಅದರಿಂದ ಅಲ್ಲಿ ಜನರು ಒಂದು ಯಾವುದೇ ರೀತಿಯಾಗಿರುವಂತಹ ವ್ಯವಹಾರವನ್ನ ಮಾಡಬೇಕಾದ್ರೆ ಅಥವಾ ಏನೇ ಒಂದು ವಸ್ತುಗಳನ್ನ ತಗೊಂಡು ಬರ್ಬೇಕಾದ್ರೂ ಕೂಡ ಕಷ್ಟ ಆಗಿದೆ. ಅಲ್ಲಿ ಈಗ ಯಾವ ದಾರಿಯಿಂದ ಹೋಗೋದು, ಹೆಂಗ್ ಹೋಗೋದು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರ್ಬೋದು, ಆ ಒಂದು ಬೈಕ್ ಅನ್ನ ಯಾವ ರೀತಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ ದಾರಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೀವೀಗ ಗಮನಿಸ್ತಾ ಇರ್ಬೋದು. ಎಲ್ಲಾ ದೃಷ್ಟಿಕೋನದಿಂದ ಸಾರ್ವಜನಿಕರು ಜನಪ್ರತಿನಿಧಿಗಳ ಮೇಲೆ ಹಾಗೆ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಾಲಿ ಹೋಗ್ರ